ಹಾಯ್ ಫ್ರೆಂಡ್ಸ್, ಇವತ್ತು ಮೈಸೂರು ಮಹಾರಾಜರು ತಮ್ಮ ಮನೆತನದ ಒಡವೆಗಳನ್ನು ಅಡ ಇಟ್ಟು ಕಟ್ಟಿಸಿದಂಥ ಜಲಾಶಯದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದೇ ನೋಡಿ ಆ ಜಲಾಶಯ. ಇದಕ್ಕೆ ಮೈಸೂರು ಮಹಾರಾಜರು ವಾಣಿ ವಿಲಾಸ ಸಾಗರ ಅಂತ ಹೇಳ್ಬಿಟ್ಟು ಹೆಸರಿಡ್ತಾರೆ. ಆದರೆ ಈ ಜಲಾಶಯ ಬಂದು ಮಾರಿ ಕಣಿವೆ ಡ್ಯಾಮ್ ಅಂತಂದೇಳ್ಬಿಟ್ಟು ಪ್ರಸಿದ್ಧಿ ಆಗುತ್ತೆ. ಇದನ್ನ ಜನ ವಾಡಿಕೆಲೂ ಮಾರಿ ಕಣಿವೆ ಡ್ಯಾಮ್ ಅಂತಲೇ ಕರೀತಾರೆ. ಇದಕ್ಕೆ ಮಹಾರಾಜರು ವಾಣಿ ವಿಲಾಸ ಸಾಗರ ಅಂತ ಹೇಳ್ಬಿಟ್ಟು ಯಾಕೆ ಹೆಸರಿಟ್ರು ಅನ್ನೋ ವಿಷಯ ಮುಂದೆ ಹೋಗ್ತಾ ತಿಳ್ಕೊಳ್ಳೋಣ ಬನ್ನಿ. ಇವರೇ ನೋಡಿ ಮಹಾರಾಜ ಶ್ರೀ ಕೃಷ್ಣರಾಜ ಒಡೆಯರ್ ಮತ್ತು ಅವರ ತಾಯಿಯಾದಂಥ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ್. ಈ ಜಲಾಶಯನ ಮತ್ತಷ್ಟು ಸುಂದರವಾಗಿ ಮತ್ತು KRS ಡ್ಯಾಮ್ಗಿಂತಲೂ ಎತ್ತರವಾಗಿ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಶ್ರೀ ಕೃಷ್ಣರಾಜ ಒಡೆಯರ್ 1897ರಲ್ಲಿ ನಿರ್ಧಾರ ತಗೋತಾರೆ. ಆಮೇಲೆ 1898ರಲ್ಲಿ ನಿರ್ಮಾಣ ಸ್ಟಾರ್ಟ್ ಮಾಡಿ 1907ಕ್ಕೆ ನಿರ್ಮಾಣ ಕಂಪ್ಲೀಟ್ ಮಾಡ್ತಾರೆ. ಅಂದರೆ ಸತತವಾಗಿ 9 ವರ್ಷಗಳ ಕಾಲ ನಿರ್ಮಾಣ ಮಾಡಲಾಗುತ್ತೆ. ಈ ಜಲಾಶಯನ ಮೈಸೂರು ಮಹಾರಾಜರಾದಂಥ ಚಾಮರಾಜ ಒಡೆಯರ್ ಸ್ವತಂತ್ರಕ್ಕೂ ಮುಂಚೆನೆ ಮಾರಿ ಕಣಿವೆ ಅನ್ನುವಂಥ ಪ್ರಾಂತದಲ್ಲಿ ವೇದಾವತಿ ನದಿಗೆ ಅಡ್ಡವಾಗಿ ನಿರ್ಮಾಣ ಮಾಡಿಸ್ತಾರೆ. ಇದರ ಎತ್ತರ ಬಂದ್ಬಿಟ್ಟು 162 ಅಡಿ ಎತ್ತರ ಇದ್ದು ಉದ್ದ 1330 ಅಡಿ ಉದ್ದ ಇರುತ್ತೆ. ಇದರ ನಿರ್ಮಾಣ ಮಾಡುವಂಥ ಕಾಲದಲ್ಲಿ ಚಾಮರಾಜ ಒಡೆಯರ್ಗೆ ಹಣದ ಕೊರತೆ ಉಂಟಾಗುತ್ತೆ. ಆ ಸಮಯದಲ್ಲಿ ರಾಜಮನೆತನದ ಆಭರಣಗಳನ್ನೆಲ್ಲ ತಗೊಂಡೋಗ್ಬಿಟ್ಟು ಅಡ ಇಟ್ಟು ರಾಜಪ್ರತಿನಿಧಿ ಆದಂಥ ಮಹಾರಾಣಿ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ್ ಸನ್ನಿಧಾನದಿಂದ ಈ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾರೆ. ಹಂಗಾಗಿ ಈ ಜಲಾಶಯಕ್ಕೆ ವಾಣಿ ವಿಲಾಸ ಸಾಗರ ಅಂತಂದು ಹೇಳ್ಬಿಟ್ಟು ಹೆಸರಿಡ್ತಾರೆ. ಈ ಜಲಾಶಯ ನಿರ್ಮಾಣ ಆದ ನಂತರ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ್ ಅವರ ಮಗನಾದ ಶ್ರೀ ಕೃಷ್ಣರಾಜ ಒಡೆಯರ್ ಇದನ್ನ ಮತ್ತಷ್ಟು ಸುಂದರವಾಗಿ ಅಭಿವೃದ್ಧಿ ಮಾಡಬೇಕು ಅಂತಂದೇಳಿ ಅಂದ್ಕೊಂಡು 1898ರಲ್ಲಿ ಇದರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡ್ತಾರೆ. ಅದು ಸುಮಾರು 1907ವರೆಗೂ ಇದರ ಅಭಿವೃದ್ಧಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಾದ ನಂತರ ಈ ಸುಂದರವಾದ ಜಲಾಶಯ ನಿರ್ಮಾಣ ಆಗುತ್ತೆ. ಈ ಜಲಾಶಯದಿಂದ ಕೃಷ್ಣರಾಜ ಒಡೆಯರ್ ನೀರಾವರಿ ಯೋಜನೆಗಳನ್ನು ಕೂಡ ಪ್ರಾರಂಭ ಮಾಡಿಸ್ತಾರೆ. ನೀರಾವರಿ ಯೋಜನೆ ಅಂತಂದರೆ ಈ ನೀರು ಸುಮಾರು 25,000ಕ್ಕಿಂತ ಹೆಚ್ಚು ವ್ಯವಸಾಯ ಭೂಮಿಗಳಿಗೆ ನೀರುಣಿಸ್ತಾ ಇದೆ. ಹಾಗೆ ಚಿತ್ರದುರ್ಗ, ಹಿರಿಯೂರು ತಾಲೂಕುಗಳಿಗೆ ಈ ಜಲಾಶಯ ಜೀವನಾಡಿಯಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ನೋಡ್ತಾ ಇರುವಂಥ ದೇವಸ್ಥಾನ ಈ ಜಲಾಶಯಕ್ಕೆ ರಕ್ಷಣೆ ಕೊಟ್ಟು ಕಾಪಾಡ್ತಾ ಇರುವಂಥ ಕಣಿವೆ ಮಾರಮ್ಮ ತಾಯಿಯ ದೇವಸ್ಥಾನ ಆಗಿದೆ.